ಕನ್ನಡ ಕಲ್ಪನೆ ಕತೆ ಚಾನೆಲ್ಗೆ ಸ್ವಾಗತ. ಯಾವ ಹೂವು ಯಾರ ಮುಡಿಗೋ ಭಾಗ 184. ಈ ಬಟ್ಟೆ ಬಗ್ಗೆ ಮಾತು ಮುಗಿದ ಮೇಲೆ ವಿಕ್ರಮ್ ಮಲಗಲು ಹೋದ. ಅವನು ಹೋಗುವುದನ್ನೇ ಕಾಯುತ್ತಿದ್ದ ಸಂಜಯ್, ಸಾನ್ವಿ, ಪಲ್ಲವಿ ಬಳಿ ಬಂದರು. ಸಂಜಯ್: ಸಾನ್ವಿ, ರಿಯಲಿ ಯು ಆರ್ ಸೋ ಬ್ರಿಲಿಯಂಟ್. ವಿಕ್ರಮ್ ಭಾವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಿನ್ನ ಆಸೆಯಂತೆ ವಿಕ್ರಮ್ ಭಾವ ಸೆಲೆಕ್ಟ್ ಮಾಡಿರೋ ಬಟ್ಟೆ ಒಡವೆ ತಗೊಂಡೆ, ಆದ್ರೂ ಅದು ಅವರಿಗೆ ಗೊತ್ತೇ ಆಗ್ಲಿಲ್ಲ. ಅವರನ್ನ ನೆಗ್ಲೆಕ್ಟ್ ಮಾಡೋ ತರ ಆಕ್ಟ್ ಮಾಡ್ಕೊಂಡೆ ಅವರ ಆಸೆನ ನೆರವೇರಿಸಿದ್ಯಾ. ಜಾಣೆ ನೀನು. ಆದ್ರೆ ನೀನು ವಿಕ್ರಮ್ ಭಾವಂಗೆ ಸೆಲೆಕ್ಟ್ ಮಾಡಿರೋ ಬಟ್ಟೆಗಳನ್ನ ಯಾವಾಗ ಕೊಡೋದು ಎಂದ. ಸಾನ್ವಿ: ಬೇಡ, ಈಗ ಕೊಡಲ್ಲ. ನನ್ನ ಅವರ ಮದ್ವೆ ಆದ್ಮೇಲೆ ಕೊಡ್ತೀನಿ. ವಿಕ್ರಮ್ ಸರ್ಗೆ ಮದುವೆ ಅನಿರೀಕ್ಷಿತ, ಆದ್ರೆ ರಿಸೆಪ್ಷನ್ ಅನಿವಾರ್ಯ. ಹಾಗೆ ರಿಸೆಪ್ಷನ್ಗೆ ನಿಂತಾಗ ಅವರು ಹಾಕೋ ಬಟ್ಟೆ ಅದೇ. ಅದಕ್ಕೆ ತಾನೇ ಪಂಕಜಣ್ಣ ಪ್ಲಾನ್ ಮಾಡಿ ಮದುವೆ ಹಿಂದಿನ ದಿನ ರಾತ್ರಿ ಇಡಬೇಕಾದ ರಿಸೆಪ್ಷನ್ ಮದುವೆ ಮುಗಿದ ಮೇಲೆ ಇಟ್ಕೊಂಡಿರೋದು. ಹಿಂದಿನ ದಿನ ರಿಸೆಪ್ಷನ್ ಮಾಡಿದ್ರೆ ನಾನು ನಿತಿನ್ ಸರ್ ಜೊತೆ ನಿಂತ್ಕೋಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಮದುವೆ ನಂತರ ಅಂದ್ರೆ ವಿಕ್ರಮ್ ಸರ್ ಜೊತೆ ನಮ್ಮಣ್ಣ ತುಂಬಾ ಬುದ್ಧಿವಂತ ಎಂದಾಗ ಪಲ್ಲವಿ ಸಾನ್ವಿಯ ಕಿವಿ ಹಿಡಿದು ಎಲ್ಲ ವಿಷಯದಲ್ಲೂ ಹೆಲ್ಪ್ ಮಾಡಿರೋದು ನಾನು, ಸಂಜು ಹೊಗಳೋದು ಪಂಕಜ್ನ ಎಂದಾಗ ಸಾನ್ವಿ: ಸಾರಿ ಅತ್ತಿಗೆ, ತಮಾಷೆ ಮಾಡಿದೆ ಅಷ್ಟೇ, ಕಿವಿ ನೋಯ್ತಿದೆ ಬಿಡಿ ಎಂದಾಗ ಪಲ್ಲವಿ: ಅಯ್ಯೋ ಸಾರಿ, ಸಂಜು ಕಿವಿ ಹಿಂಡಿ ಅಭ್ಯಾಸ ಆಗ್ಬಿಟ್ಟಿದೆ, ಅದಕ್ಕೆ ನಿನ್ನ ಕಿವಿನ ಹಿಡ್ಕೊಂಡೆ ಎಂದಾಗ ಸಾನ್ವಿ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತಾ: ಪರವಾಗಿಲ್ಲ ಅತ್ತಿಗೆ, ಪ್ರೀತಿ ತೋರ್ಸೋ ನಿಮಗೆ ದಂಡಿಸೋ ಅಧಿಕಾರ ಕೂಡ ಇದೆ. ಪ್ರೀತಿ ತೋರ್ಸೋದಕ್ಕಾಗ್ಲಿ ತಪ್ಪನ್ನ ತಿದ್ದೋದಕ್ಕಾಗ್ಲಿ ರಾಮು ಸ್ವರ್ಣ ಬಿಟ್ರೆ ನನ್ಗೆ ನೀವೇ ಅಂದ್ರೆ ನೀವೆಲ್ಲ. ಅಪ್ಪ, ಅಮ್ಮ, ಅಣ್ಣ, ಅಕ್ಕ, ಪ್ರೀತಮಣ್ಣ, ಸಂಜು ಅಣ್ಣ, ಎಲ್ಲರೂ ಎಂದು ಪಲ್ಲವಿಯನ್ನು ತಬ್ಬಿಕೊಂಡಳು. ಪಲ್ಲವಿ ಸಾನ್ವಿಯ ಕಣ್ಣೀರು ಒರೆಸುತ್ತಾ: ನನ್ನ ಮುದ್ದಿನ ನಾದಿನಿ ಕಣ್ಣಲ್ಲಿ ಇನ್ಮೇಲೆ ಕಣ್ಣೀರು ಬರಬಾರ್ದು, ಬಂದ್ರೂ ಅದು ಆನಂದಕ್ಕೆ ಆಗಿರ್ಬೇಕು ಎಂದಾಗ ಸಂಜಯ್ ನಾಟಕೀಯವಾಗಿ ತಾನು ತನ್ನ ಕಣ್ಣನ್ನು ಒರೆಸಿಕೊಳ್ಳುತ್ತಾ: ಅತ್ತಿಗೆ, ನನ್ಗೂ ಆನಂದಕ್ಕೆ ಕಣ್ಣೀರು ಬರ್ತಿದೆ, ನನ್ನ ಕಿವಿ ಬಿಟ್ಟು ನಿಮ್ಗೆ ಇನ್ನೂ 2 ಕಿವಿ ಸಿಕ್ತಲ್ಲ ಎಂದಾಗ ಪಲ್ಲವಿ: ತರ್ಲೆ, ಸಾನ್ವಿ ಮದ್ವೆ ಆದ್ಮೇಲೆ ವಿಕ್ರಮಣ್ಣನ ಜೊತೆ ಎಸ್ಟೇಟ್ಗೆ ಹೋಗ್ತಾಳೆ, ಆಗ ನನ್ಗೆ ನಿನ್ನ ಕಿವಿನೇ ಪರ್ಮನೆಂಟ್ ಎಂದು ಅವನ ಕಿವಿ ಹಿಡಿದುಕೊಂಡಳು. ಸಂಜಯ್: ಅತ್ತಿಗೆ ಪ್ಲೀಸ್, ನೋಯ್ತಿದೆ ಬಿಡಿ. ತರ್ಲೆ ಮಾತಾಡಲ್ಲ ಎಂದಾಗ ಪಲ್ಲವಿ ಅವನ ಕಿವಿ ಬಿಡುತ್ತಾ: ಹಾಗ್ಬಾ ದಾರಿಗೆ. ಸರಿ, ತುಂಬಾ ಲೇಟ್ ಆಗಿದೆ, ನಾಳೆನೂ ತುಂಬಾ ಕೆಲಸ ಇರತ್ತೆ, ಬನ್ನಿ ರೆಸ್ಟ್ ಮಾಡೋಣ ಎಂದಾಗ ಎಲ್ಲರೂ ಮನೆಯ ಒಳಗೆ ಬಂದರು. ಇನ್ನೂ ಯಾರೂ ಮಲಗಿರಲಿಲ್ಲ. ಸುಶೀಲಾ, ಸ್ವರ್ಣ ಏನೋ ವಿಷಯವಾಗಿ ಮಾತನಾಡುತ್ತಿದ್ದರು. ರಾಮು, ಪ್ರಕಾಶ್ ಕೂಡ ಏನೋ ಚರ್ಚೆಯಲ್ಲಿ ಮುಳುಗಿದ್ದರು. ವಿಕ್ರಮ್ ಮನೆಯೊಳಗೆ ಬಂದವನು ರೂಮ್ಗೆ ಹೋಗಿ ಮಲಗಿದ್ದ. ದಣಿವಾಗಿದ್ದರಿಂದ ಮಲಗಿದ ತಕ್ಷಣ ನಿದ್ರೆಗೆ ಜಾರಿದ. ಸಾನ್ವಿ, ಸಂಜಯ್, ಪಲ್ಲವಿ ಎಲ್ಲರೂ ಒಳಗೆ ಬಂದರು. ಸುಶೀಲಾ: ಪಲ್ಲವಿ ಹೋಗಮ್ಮ ಮಲ್ಕೋ, ಈ ಸಮಯದಲ್ಲಿ ಇಷ್ಟು ಸ್ಟ್ರೈನ್ ಮಾಡ್ಕೋಬೇಡ. ಸಾನ್ವಿ ನೀನು ಅಷ್ಟೇ, ತುಂಬಾ ಸುಸ್ತು ಮಾಡ್ಕೋಬೇಡ. ಇನ್ನು 2 ದಿನ ಶಾಸ್ತ್ರ, 3ನೇ ದಿನ ಮುಹೂರ್ತ. ನಿನ್ನನ್ನು ಶಾಸ್ತ್ರ ಅನ್ನೋ ಹೆಸರಲ್ಲಿ ಗೋಳಾಕತ್ತೀವಿ ಕಂದ, ಹೋಗಿ ಮಲಗು. ಪಲ್ಲವಿ ನೀನು ಅವಳ ಜೊತೆ ಹೋಗು, ಇಬ್ಬರು ಚೆನ್ನಾಗಿ ರೆಸ್ಟ್ ಮಾಡಿ ಬೆಳಗ್ಗೆ ಲೇಟಾಗಿ ಎದ್ದೇಳಿ ಎಂದಳು. ಇಬ್ಬರು ಸರಿ ಎಂದು ತಲೆಯಾಡಿಸಿ ರೂಮ್ಗೆ ಹೋದರು. ಸ್ವಲ್ಪ ಹೊತ್ತು ಮಾತನಾಡಿ ಎಲ್ಲರೂ ಹೋಗಿ ಮಲಗಿದರು. ರೂಮ್ಗೆ ಬಂದ ಸಾನ್ವಿ ಡ್ರೆಸ್ ಬದಲಾಯಿಸಿ ಜೀನ್ಸ್ ಟಾಪ್ ಧರಿಸಿ: ಅಬ್ಬಾ, ಇದ್ರಲ್ಲಿ ಸಿಗೋ ಕಂಫರ್ಟ್ ನನ್ಗೆ ಯಾವ ಡ್ರೆಸ್ಸಲ್ಲೂ ಸಿಗಲ್ಲ ಎಂದಾಗ ಪಲ್ಲವಿ: ಇನ್ನು 2 ದಿನ ಅಷ್ಟೇ, ಅಲ್ಲಿಯವರೆಗೆ ಹಾಕೋ, ಆಮೇಲೆ ವಿಕ್ರಮಣ್ಣ ನಿನ್ಗೆ ಈ ಡ್ರೆಸ್ ಹಾಕೋಕೆ ಬಿಡಲ್ಲ, ಏನ್ ಮಾಡ್ತೀಯಾ. ಸಾನ್ವಿ: ಅಯ್ಯೋ ಹೌದಲ್ವಾ, ಅವರಿಗೆ ನಾನು ಈ ಡ್ರೆಸ್ ಹಾಕಿದ್ರೇನೆ ಆಗಲ್ಲ, ಏನ್ ಮಾಡೋದು, ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡ್ಬೇಕು ಅಷ್ಟೇ ಎಂದಳು. ಪಲ್ಲವಿ: ಸಾನ್ವಿ ಮಲ್ಕೋಮ್ಮ, ನಿನ್ಗೂ ತುಂಬಾ ಸುಸ್ತಾಗಿದೆ, ಇನ್ನು 3-4 ದಿನ ನಿನ್ಗೆ ರೆಸ್ಟೇ ಸಿಗಲ್ಲ ಕಣೋ ಎನ್ನುತ್ತಾ ಕಾಲು ಚಾಚಿ ಮಲಗಿದವಳು ಅಯ್ಯೋ ಅಮ್ಮ ಎಂದು ಕೊರಗಿದಳು. ಸಾನ್ವಿ ಪಲ್ಲವಿಯ ಕಾಲನ್ನು ನೋಡಿದಳು. ಅವು ಊದಿಕೊಂಡಿದ್ದವು. ಅವಳು ಪಲ್ಲವಿಯ ಕಾಲ ಬಳಿ ಕುಳಿತುಕೊಂಡು ಕಾಲನ್ನು ಒತ್ತಲಾರಂಭಿಸಿದಳು. ಪಲ್ಲವಿ: ಸಾನ್ವಿ ಬೇಡಮ್ಮ, ನಿನ್ ಹತ್ರ ಕಾಲು ಒತ್ತಿಸಿಕೊಂಡು ನಾನು ಯಾವ ನರಕಕ್ಕೆ ಹೋಗ್ಲಿ, ಈಗೆಲ್ಲ ಮಾಡ್ಬೇಡ ಪ್ಲೀಸ್ ಎನ್ನುತ್ತಾ ಏಳುವ ಪ್ರಯತ್ನ ಮಾಡಿದವಳನ್ನು ಸಾನ್ವಿ ತಡೆಯುತ್ತಾ: ಅತ್ತಿಗೆ ಪ್ಲೀಸ್ ಮಲ್ಕೊಳ್ಳಿ, ನನ್ನ ಮದುವೆಗೋಸ್ಕರ ಎಷ್ಟೊಂದು ಓಡಾಡ್ತಿದ್ದೀರಾ, ಇದು ನನ್ನ ಅಳಿಲು ಸೇವೆ ಅಷ್ಟೇ, ಬೇಡ ಅನ್ಬೇಡಿ ಎನ್ನುತ್ತಾ ಕಾಲು ಒತ್ತುವುದನ್ನು ಮುಂದುವರಿಸಿದಳು. ಪಲ್ಲವಿಗೆ ಆಯಾಸವಾಗಿದ್ದರಿಂದ ಅವಳು ಬೇಗನೆ ಮಲಗಿದಳು. ಸಾನ್ವಿ ಪಲ್ಲವಿಯ ಕಾಲನ್ನು ಒತ್ತುತ್ತಿದ್ದಳು. ಆಗ ಅಲ್ಲಿಗೆ ಬಂದ ಪಂಕಜ್ ಸಾನ್ವಿಯನ್ನು ನೋಡಿ: ಸಾನ್ವಿ ಇದೇನಮ್ಮ, ನೀನು ಪಲ್ಲವಿ ಕಾಲು ಒತ್ತಿದ್ಯಾ ಎಂದಾಗ ಸಾನ್ವಿ: ಪಾಪ ಅಣ್ಣ, ಅತ್ತಿಗೆ ಕಾಲು ತುಂಬಾ ಊದಿಕೊಂಡಿದೆ, ಎಷ್ಟು ಮಾಡಿದರೆ ಗೊತ್ತಾ, ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿ ಅಂತ ಒತ್ತುತ್ತಿದ್ದೆ, ಅತ್ತಿಗೆ ಬೇಡ ಅಂದ್ರು, ನಾನೇ ಬಲವಂತ ಮಾಡಿದೆ ಅಷ್ಟೇ ಎಂದಳು. ಪಂಕಜ್: ನಿನ್ಗೂ ಸುಸ್ತಾಗಿದೆ, ಮಲ್ಗಮ್ಮ, ನಾಳೆಯಿಂದ ಇನ್ನೂ ಸುಸ್ತಾಗತ್ತೆ, ಶಾಸ್ತ್ರಗಳು ತುಂಬಾ ಇರತ್ತೆ, ನೀನು ರೆಸ್ಟ್ ಮಾಡು, ಇನ್ನು 3 ದಿನ ಮದುವೆ ಮುಗಿಯೋವರೆಗೂ ನಿನ್ಗೆ ರೆಸ್ಟೇ ಇಲ್ಲ. ಅದು ಅಲ್ಲದೆ ಆ ವಿಕ್ರಮ್ನ ಹೇಗೆ ನಿಭಾಯಿಸೋದು ಅನ್ನೋದನ್ನ ಯೋಚನೆ ಮಾಡಿದ್ರೆ ನನ್ಗೆ ಭಯ ಆಗತ್ತೆ. ಪ್ಲಾನ್ ಏನೋ ಮಾಡಿದೀವಿ, ಅದನ್ನ ಎಕ್ಸಿಕ್ಯೂಟ್ ಮಾಡಿ ಸುಸೂತ್ರವಾಗಿ ಮುಗಿಯೋವರೆಗೂ
ಇಬ್ಬರಿಗೂ ನೆಮ್ಮದಿ ಇಲ್ಲ ಎಂದಾಗ ಸಾನ್ವಿ, ಅಣ್ಣ ಯೋಚನೆ ಮಾಡಬೇಡಿ, ಎಲ್ಲವೂ ಒಳ್ಳೇದೇ ಆಗತ್ತೆ, ಆ ನಂಬಿಕೆ ನನಗಿದೆ. ನೀವು ಅದರ ಬಗ್ಗೆನೇ ಯೋಚನೆ ಮಾಡ್ತಾ ನಿದ್ದೆಗೆಟ್ಟು ನಿಮ್ಮ ಆರೋಗ್ಯ ಕೆಡಿಸ್ಕೋಬೇಡಿ. ಆ ದೇವರ ಮೇಲೆ ನಂಬಿಕೆ ಇಡೋಣ, ಎಲ್ಲದರಲ್ಲೂ ಒಳ್ಳೇದೇ ಮಾಡ್ತಾನೆ ಎಂದಳು. ಪಂಕಜ್ ಸಾನ್ವಿಗೆ ಗುಡ್ ನೈಟ್ ಹೇಳಿ ತಾನು ರೂಮ್ಗೆ ಬಂದು ಮಲಗಿದ. ಸಾನ್ವಿ ಇನ್ನೂ ಸ್ವಲ್ಪ ಹೊತ್ತು ಕಾಲು ಒತ್ತಿದವಳು ಆಯಾಸದಿಂದ ಪಲ್ಲವಿಯ ಕಾಲ ಬಳಿಯೇ ಮಲಗಿದಳು. ಆಯಾಸದಿಂದ ಗಾಢ ನಿದ್ದೆಯಲ್ಲಿದ್ದ ಪಲ್ಲವಿ ಮತ್ತು ಸಾನ್ವಿಗೆ ಬೆಳಗ್ಗೆ ಗಂಟೆ 9 ಎಚ್ಚರವಾಗಲಿಲ್ಲ. ಮನೆಯವರೆಲ್ಲ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ತಿಂಡಿಗಾಗಿ ಬಂದರು. ಶರಣ್ಯ ಸುಶೀಲಾಳನ್ನು ಕುರಿತು, ಅಮ್ಮ ಎಲ್ಲಿ, ಅತ್ತಿಗೆ ಸಾನ್ವಿ ಇಬ್ಬರೂ ಕಾಣುತ್ತಿಲ್ಲ, ಇನ್ನು ಎದ್ದಿಲ್ವಾ ಎಂದಾಗ ಸುಶೀಲಾ, ಇಲ್ಲಮ್ಮ, ಪಾಪ ಇಬ್ಬರಿಗೂ ತುಂಬಾ ಆಯಾಸ ಆಗಿತ್ತು, ಅದಕ್ಕೆ ಬೆಳಗ್ಗೆ ಲೇಟಾಗಿ ಎದ್ದೇಳಿ ಅಂತ ನಾನೇ ಹೇಳಿದ್ದೆ, ಆದರೂ ಇಷ್ಟು ಹೊತ್ತಾದ್ರೂ ಅವರಿಬ್ಬರು ಎದ್ದಿಲ್ಲ. ತಿಂಡಿ ತಿನ್ಲಿ ಪಾಪ. ಪಲ್ಲವಿ ತಿಂಡಿ ತಿಂದು ಟ್ಯಾಬ್ಲೆಟ್ ತಗೋಬೇಕು, ಹೋಗಿ ಇಬ್ಬರನ್ನು ಎಬ್ಬಿಸಿ ಕರ್ಕೊಂಡು ಬರ್ತೀಯಾ ಎಂದಾಗ ಶರಣ್ಯ ರೂಮ್ ಕಡೆ ಬಂದಳು. ಶರಣ್ಯ ಸಾನ್ವಿ ಮಲಗಿದ್ದ ರೀತಿ ನೋಡಿ ಆಶ್ಚರ್ಯವಾಯಿತು. ಅವಳು ಅವರನ್ನು ಎಬ್ಬಿಸದೆ ಸುಶೀಲಾಳ ಬಳಿ ಬಂದು, ಅಮ್ಮ ಸಾನ್ವಿ ಹೇಗೆ ಮಲಗಿದ್ದಾಳೆ ನೋಡು ಬಾ, ಅದನ್ನು ನೋಡಿ ನನಗೆ ವಿಚಿತ್ರ ಅನ್ನಿಸ್ತು, ಅದಕ್ಕೆ ನಿನ್ನನ್ನ ಕರ್ಕೊಂಡು ಹೋಗೋಕೆ ಬಂದೆ ಎಂದಾಗ ಈ ಮಾತನ್ನು ಕೇಳಿ ಪಂಕಜ್, ಯಾಕೆ ಶರಣ್ಯ ಏನಾಯ್ತು ಎಂದಾಗ ಶರಣ್ಯ, ಅಣ್ಣ ಪಲ್ಲವಿ ಅತ್ತಿಗೆ ಕಾಲ್ ಹತ್ರ ಸಾನ್ವಿ ಮಲಗಿದ್ದಾಳೆ, ಒಂಥರ ವಿಚಿತ್ರ ಅನ್ನಿಸ್ತು, ಅದಕ್ಕೆ ಅಮ್ಮಂಗೆ ಕರ್ಕೊಂಡು ಹೋಗಿ ತೋರಿಸೋಣ ಅಂತ ಬಂದೆ ಎಂದಾಗ ಪಂಕಜ್, ಅಯ್ಯೋ ಪಾಪ, ಆ ಹುಡುಗಿ ರಾತ್ರಿ ಪಲ್ಲವಿ ಕಾಲು ಒತ್ತುತ್ತಿದ್ಲು, ಮಲ್ಕೊಳಮ್ಮ ಅಂತ ಹೇಳಿ ಬಂದಿದ್ದೆ, ಆದರೆ ಪಲ್ಲವಿ ಕಾಲು ಊದಿಕೊಂಡಿತ್ತು ಅನ್ನೋ ಕಾರಣಕ್ಕೆ ಅವಳ ಕಾಲು ನೋವು ಕಡಿಮೆ ಆಗ್ಲಿ ಅಂತ ಒತ್ತುತ್ತಾ ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಅನ್ಸುತ್ತೆ, ಪಾಪ ತುಂಬಾ ಆಯಾಸ ಆಗಿತ್ತಲ್ಲ, ಅದಕ್ಕೆ ಎಚ್ಚರ ಆಗಿಲ್ವೇನೋ ಎಂದ. ಇವನ ಮಾತನ್ನು ಕೇಳಿಸಿಕೊಂಡ ವಿಕ್ರಮ್, ವಾಟ್, ಆ ಗಂಡು ಬೀರಿಗೆ ಇಷ್ಟೆಲ್ಲ ಸೆಂಟಿಮೆಂಟ್ಸ್ ಇದೆಯಾ, ನಾನು ಅವಳನ್ನ ನೋಡ್ಬೇಕು ಎಂದವನು ರೂಮ್ಗೆ ಬಂದ. ಅದರ ಹಿಂದೆ ಮನೆಯವರೆಲ್ಲ ಬಂದರು. ಸಾನ್ವಿ ಪಲ್ಲವಿ ಕಾಲ ಬಳಿ ಮಲಗಿದ್ದನ್ನು ನೋಡಿ ಎಲ್ಲರಿಗೂ ಸಾನ್ವಿ ಬಗ್ಗೆ ಪಾಪ ಅನ್ನಿಸಿತು. ಅದೇ ಸಮಯಕ್ಕೆ ಪಲ್ಲವಿಗೆ ಎಚ್ಚರವಾಯಿತು. ಅವಳು ಕಣ್ಣು ಬಿಟ್ಟಾಗ ಅಲ್ಲಿ ಎಲ್ಲರನ್ನು ನೋಡಿ ಗಾಬರಿಯಿಂದ ಏನಾಯ್ತು ಅಂತ ಕೇಳಿದಾಗ ಪಂಕಜ್ ಅವನ ಬಾಯಿ ಮೇಲೆ ಬೆರಳಿಟ್ಟು ಸಾನ್ವಿ ಕಡೆ ಕೈ ತೋರಿಸಿ ನಿಧಾನವಾಗಿ ಶಬ್ದ ಮಾಡದೆ ಎಲ್ಲರೂ ಹೊರಗೆ ಬನ್ನಿ ಎಂದಾಗ ವಿಕ್ರಮ್ನನ್ನು ಹೊರತುಪಡಿಸಿ ಎಲ್ಲರೂ ರೂಮ್ನಿಂದ ಹೊರಗೆ ಬಂದರು. ವಿಕ್ರಮ್ ಸಾನ್ವಿಯನ್ನು ದಿಂಬಿನ ಮೇಲೆ ಮಲಗಿಸಿ ಬ್ಲಾಂಕೆಟ್ ಹೊದಿಸಿ ರೂಮ್ನಿಂದ ಹೊರಗೆ ಬಂದ. ಪಲ್ಲವಿ, ಪಂಕಜ್, ಪಾಪ ಸಾನ್ವಿ ರಾತ್ರಿ ನನ್ನ ಕಾಲು ಒತ್ತುತ್ತಾ ಹಾಗೆ ನಿದ್ದೆ ಬಂದು ನನ್ನ ಕಾಲ ಹತ್ರನೇ ಮಲಗಿದ್ದಾಳೆ, ನನಗೆ ನಿದ್ದೆ ಬಂದದ್ದೇ ಗೊತ್ತಾಗ್ಲಿಲ್ಲ, ಪಾಪ ಸಾನ್ವಿ ಎಷ್ಟು ಹೊತ್ತು ಕಾಲು ಒತ್ತಿದ್ಲೋ ಏನೋ, ನನಗೆ ತುಂಬಾ ಬೇಜಾರಾಗ್ತಿದೆ ಎಂದು ನೊಂದುಕೊಂಡು ಸ್ವರ್ಣಾಳ ಬಳಿ ಬಂದು, ಸ್ವರ್ಣಮ್ಮ ಸಾರಿ, ಸಾನ್ವಿಗೆ ಬೇಡ ಅಂತ ಹೇಳ್ದೆ, ಆದ್ರೂ ಅವಳು ಕೇಳಿಲ್ಲ, ನೀವು ಅವಳನ್ನ ರಾಜಕುಮಾರಿ ತರ ಬೆಳೆಸಿದೀರಾ, ಅವಳತ್ರ ನಾನು ಕಾಲು ಒತ್ತಿಸ್ಕೊಂಡೆ, ಸಾರಿ ಎಂದಳು ಪಶ್ಚಾತ್ತಾಪದಿಂದ. ಆಗ ರಾಮು, ಪರವಾಗಿಲ್ಲ ಕೂಸೆ, ನೀನು ಅಷ್ಟೊಂದು ನೊಂದ್ಕೋಬೇಡ, ನಿನ್ನ ಕಾಲು ಒತ್ತಿದ್ದಕ್ಕೆ ಪಶ್ಚಾತ್ತಾಪ ಪಡೋ ಅಗತ್ಯ ಇಲ್ಲ, ನಿನ್ನ ಸೇವೆ ಮಾಡೋದು ಅವಳ ಕರ್ತವ್ಯ ಎಂದಾಗ ವಿಕ್ರಮ್, ಪಲ್ಲವಿ, ನಮ್ಮ ಅಪ್ಪ ಅಮ್ಮ ಅವಳನ್ನ ರಾಜಕುಮಾರಿ ತರ ಬೆಳೆಸಿಲ್ಲ, ಒಬ್ಬ ರಾಜಕುಮಾರನ ತರ ಬೆಳೆಸಿದ್ದಾರೆ. ಈ ರಾಜಕುಮಾರನಿಗೆ ಯುದ್ಧ ಮಾಡಿ ಕಾಲು ಮುರಿಯೋದು ಗೊತ್ತಿತ್ತೇ ಹೊರತು ಕಾಲು ಒತ್ತೋದು ಗೊತ್ತಿರ್ಲಿಲ್ಲ, ಅವಳು ಈ ಕೆಲಸ ಮಾಡಿರೋದು ನಿನ್ನ ಪುಣ್ಯ. ಛೆ, ಎಂತ ಸೀನ್ ಮಿಸ್ ಮಾಡ್ಕೊಂಡ್ಬಿಟ್ಟೆ, ನೋಡಿ ಕಣ್ಣುಗಳನ್ನ ತಂಪು ಮಾಡ್ಕೋಬೇಕಿತ್ತು ಎಂದಾಗ ಸ್ವರ್ಣ, ಆ ಹುಡುಗಿನ ಯಾವಾಗ್ಲೂ ಬರೀ ಗಂಡು ಬೀರಿ ಅನ್ನೋ ದೃಷ್ಟಿಲಯ ನೋಡ್ತೀಯ, ಅದಕ್ಕೆ ನಿನ್ಗೆ ಅವಳಲ್ಲಿರೋ ಒಳ್ಳೆ ಗುಣ ಕಾಣಿಸೋದೇ ಇಲ್ಲ, ಅವಳನ್ನ ಬರೀ ದ್ವೇಷ ಮಾಡ್ತಾ ಅವಳ ಮೇಲೆ ಕೋಪ ಮಾಡ್ಕೊಂಡು ಬೈಯೋದು ಹಂಗಿಸೋದೇ ಆಯ್ತು, ಇನ್ನೆಷ್ಟು ದಿನ ಹಾಗೆ ಮಾಡ್ತೀಯ, ಅವಳು ನಮ್ಮ ಮನೆಯಿಂದ ಹೋಗೋಕೆ ಉಳಿದಿರೋದು 3 ದಿನ ಅಷ್ಟೇ, ಮದುವೆ ಮಾಡ್ಕೊಂಡು ನಮ್ಮನ್ನೆಲ್ಲ ಬಿಟ್ಟು ಗಂಡನ ಮನೆಗೆ ಹೋಗ್ತಾಳೆ, ಆಗ ನೆಮ್ಮದಿಯಾಗಿ ಇರುವೆಯಂತೆ ಎಂದು ಸ್ವರ್ಣ ತನ್ನ ಮನಸ್ಸಲ್ಲಿ ಅಷ್ಟು ದಿನದಿಂದ ಬಚ್ಚಿಟ್ಟುಕೊಂಡಿದ್ದ ವಿಕ್ರಮ್ ಮೇಲಿನ ಕೋಪ, ಅಸಮಾಧಾನ ಎಲ್ಲವನ್ನೂ ಹೊರಗೆ ಹಾಕಿದಳು. ರಾಮು ಅವಳನ್ನು ಸಮಾಧಾನ ಮಾಡುವ ಪ್ರಯತ್ನ ಮಾಡುತ್ತಿದ್ದ. ಸ್ವರ್ಣಾಳ ಮಾತು ಕೇಳಿ ವಿಕ್ರಮ್ಗೆ ಬೇಸರವಾಯಿತು. ಅವನು ಏನೊಂದು ಮಾತನಾಡದೆ ಮನೆಯಿಂದ ಹೊರಗೆ ಹೋದ. ಯಾರು ಎಷ್ಟು ಕೂಗಿದರೂ ತಿರುಗಿ ನೋಡದೆ ಕಾರ್ ಸ್ಟಾರ್ಟ್ ಮಾಡಿ ವೇಗವಾಗಿ ಹೋದ. ನಗುವಿನಿಂದ ತುಂಬಿದ್ದ ಮನೆ ಒಮ್ಮೆಲೆ ನಿಶಬ್ದವಾಯಿತು. ರಾಮು, ಸ್ವರ್ಣ ದುಡುಕಿ ಮಾತಾಡದೆ, ಅವನು ಹೇಳಿದ್ದು ತಮಾಷೆಗೆ, ಅದು ನಿನ್ಗೆ ಅರ್ಥ ಆಗ್ಲಿಲ್ವಾ ಎಂದಾಗ ಸ್ವರ್ಣ, ದಯವಿಟ್ಟು ನೀವು ಸುಮ್ಮನಿದ್ಬಿಡಿ, ನಾನು ಎಷ್ಟು ಅಂತ ಸಂಕಟನ ಬಚ್ಚಿಟ್ಟುಕೊಳ್ಳಿ, ನನಗೂ ಸಾಕಾಗೋಗಿದೆ, ಇವನು ಹೇಳಿದ್ದೇ ನಡಿಬೇಕು, ಇವನು ಹಠಾನೇ ಇವನು ಸಾಧಿಸ್ತಾನೆ, ಆ ಹುಡುಗಿ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಕೊಳ್ಳೋದಿರ್ಲಿ, ಮಾತಾಡೋ ಅವಕಾಶ ಕೂಡ ಇಲ್ಲ, ಇವನು ಹೇಳಿದ ಹುಡುಗನ್ನೇ ಮದ್ವೆ ಆಗ್ಬೇಕು, ಅದು ಅಲ್ಲದೆ ಹೇಳಿದ ಸಮಯಕ್ಕೆ ಮದ್ವೆ ಆಗ್ಬೇಕು ಅನ್ನೋ ಕಂಡೀಷನ್ ಬೇರೆ. ಪಾಪ ರೀ ಸಾನ್ವಿ, ಅವಳ ಮನಸ್ಸಲ್ಲಿ ಎಷ್ಟೇ ನೋವಿದ್ರು ಅದನ್ನ ಹೇಳಿದ್ರೆ ಎಲ್ಲಿ ನಾವು ನೊಂದ್ಕೋತೀವೋ ಅಂತ ಏನು ಹೇಳ್ಕೊಳ್ದೆ ನಗುವಿನ ಮುಖವಾಡ ಹಾಕೊಂಡು ಬದುಕ್ತಿದ್ದಾಳೆ. ಅವಳಿಗೆ ಈ ಮದುವೆ ಇಷ್ಟ ಇಲ್ಲ ಅಂದ್ರೂ ನಮ್ಮ ಸಂತೋಷಕ್ಕೋಸ್ಕರ ಮತ್ತೆ ವಿಕ್ರಮ್ ಮದುವೆ ಆಗಿ ಅವನ ಲೈಫ್ ಕೂಡ ಸೆಟಲ್ ಆಗ್ಲಿ ಅನ್ನೋ ಕಾರಣಕ್ಕೆ ಈ ಮದುವೆ ಒಪ್ಕೊಂಡಿದ್ದಾಳೆ ಎಂದು ಹೇಳುತ್ತಾ ಕಣ್ಣೀರು ಹಾಕುತ್ತಿದ್ದವಳನ್ನು ಸಮಾಧಾನ ಮಾಡುತ್ತಾ ಸುಶೀಲಾ, ಸ್ವರ್ಣ ಪ್ಲೀಸ್ ಅಳ್ಬೇಡಿ, ಸಾನ್ವಿಗೆ ಈ ಮದುವೆ ಇಷ್ಟ ಇದೆ, ಇರೋದ್ರಿಂದಾನೇ ತಾನೇ ಅವಳು ಖುಷಿಯಾಗಿ ಇರೋದು, ಆದ್ರೆ ನೀವ್ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಎಂದಾಗ ರಾಮು, ನಾನು
ನನ್ನ ತಂಗಿಗೆ ಸಾನ್ವಿನ ವಿಕ್ರಮ್ಗೆ ತಂದ್ಕೋತೀನಿ ಅಂತ ಮಾತು ಕೊಟ್ಟಿದ್ದೆ. ಆದ್ರೆ ವಿಕ್ರಮ್ ಬೇರೆ ಹುಡುಗಿನ ಪ್ರೀತಿ ಮಾಡ್ದ ಅನ್ನೋ ಕಾರಣಕ್ಕೆ ವಿಕ್ರಮ್ ಖುಷಿಯಾಗಿರ್ಬೇಕು ಅಂತ ವಿಕ್ರಮ್ ನಿಶಾ ಮದುವೆಗೆ ಸಾನ್ವಿನೇ ನಮ್ಮಿಬ್ಬರನ್ನ ಬಲವಂತ ಮಾಡಿ ಒಪ್ಸಿದ್ಲು. ಆದ್ರೆ ಇವನು ತನ್ನ ಮದುವೆಗೆ ಮುಂಚೆ ಸಾನ್ವಿ ಮದುವೆ ನಡಿಲೇಬೇಕು ಮತ್ತೆ ಅವನ ಫ್ರೆಂಡ್ನೇ ಮದುವೆ ಆಗ್ಬೇಕು ಅಂತ ಎಲ್ಲದಕ್ಕೂ ಕಂಡೀಷನ್ ಹಾಕಿ ಆ ಹುಡುಗಿ ಮನಸ್ಸಲ್ಲಿ ಏನಿದೆ ಅಂತಾನೂ ಕೇಳ್ದೆ ಎಲ್ಲ ಇವನ ಇಷ್ಟದಂತೆ ತೀರ್ಮಾನ ಮಾಡಿ ಆ ಹುಡುಗಿ ಮೇಲೆ ಒತ್ತಡ ತಂದು ಮದುವೆಗೆ ಒಪ್ಪಿಸ್ದ. ಅದೆಲ್ಲ ಹೋಗ್ಲಿ, ಇವನ ಮದುವೆಗೆ 6 ತಿಂಗಳು ಟೈಮ್ ತಗೊಂಡಿದ್ದ. ಸಾನ್ವಿ ಮದುವೆ ಅವನ ಮದುವೆಗೆ ಇನ್ನೊಂದು ತಿಂಗಳು ಇದ್ದ ಹಾಗೆ ಮಾಡಿದ್ರೆ ಆಗ್ತಿತ್ತು. ಆದ್ರೆ ಈಗ ಇದ್ದಕ್ಕಿದ್ದ ಹಾಗೆ ಮದುವೆ ಅಂದ. ನಮಗೂ ಸಾನ್ವಿಗೆ ಯೋಚನೆ ಮಾಡೋಕ್ಕೂ ಟೈಮ್ ಕೊಡದೆ ಅವಳಿಗೆ ಆ ಹುಡುಗನ್ನ ಮದುವೆ ಆಗೋಕೆ ಇಷ್ಟ ಇದೆಯೋ ಇಲ್ವೋ ಅಂತಾನು ಕೇಳ್ದೆ ಹಠ ಮಾಡಿ ಅರ್ಜೆಂಟ್ ಅಲ್ಲಿ ಮದುವೆ ಅರೇಂಜ್ ಮಾಡ್ದ. ಅಟ್ಲೀಸ್ಟ್ ಅವಳ ಅಭಿಪ್ರಾಯ ಏನು ಅಂತ ಕೂಡ ಕೇಳಿಲ್ಲ. ಕಂದಿನಿಂದನೂ ಅಷ್ಟೇ ಸಾನ್ವಿ ಅಂದ್ರೆ ಇಷ್ಟ ಇಲ್ಲ, ಈಗ್ಲೂ ಕೂಡ ಹಾಗೆ ನಡ್ಕೋತಾನೆ. ಆ ಹುಡುಗಿ ಬಗ್ಗೆ ಸ್ವಲ್ಪ ಕೂಡ ಅನುಕಂಪ ಇಲ್ಲ, ಕಾಳಜಿ ಇಲ್ಲ. ಒಟ್ಟಿನಲ್ಲಿ ಅವಳ ಮುಂದೆ ಇವನು ಗೆಲ್ಬೇಕು ಅಷ್ಟೇ ಎಂದು ನೊಂದುಕೊಂಡ ಪಂಕಜ್. ಅಂಕಲ್ ಹಾಗೆಲ್ಲ ಏನೂ ಇಲ್ಲ, ವಿಕ್ರಮ್ಗೆ ಸಾನ್ವಿ ಬಗ್ಗೆ ಕಾಳಜಿ ಅನುಕಂಪ ಎಲ್ಲ ಇದೆ. ಅವನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ನಿತಿನ್ ತುಂಬಾ ಒಳ್ಳೆ ಹುಡುಗ, ಅವನು ಸಾನ್ವಿನ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಅದಕ್ಕೆ ವಿಕ್ರಮ್ ಡಿಸೈಡ್ ಮಾಡಿ ನಿತಿನ್ನ ಮದ್ವೆ ಆಗ್ಲೇಬೇಕು ಅಂತ ಹೇಳಿದ್ದು. ಸಾನ್ವಿಗೆ ಟೈಮ್ ಕೊಟ್ಟಷ್ಟು ಅವಳಿಗೆ ಮದುವೆ ಬಗ್ಗೆ ಸೀರಿಯಸ್ನೆಸ್ ಇರಲ್ಲ ಅನ್ನೋ ಕಾರಣಕ್ಕೆ ಅರ್ಜೆಂಟ್ ಅಲ್ಲಿ ಮದುವೆ ಅರೇಂಜ್ ಮಾಡಿದ್ದು ಅಷ್ಟೇ ಎಂದಾಗ ರಾಮು, ನೀನು ನಿನ್ನ ಫ್ರೆಂಡ್ ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಾನು ಅವನ ತಂದೆ, ಅವನ ಗುಣ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಚಿಕ್ಕಂದಿನಿಂದಲೂ ಅವನಿಗೆ ನಾವು ಸಾನ್ವಿನ ಪ್ರೀತಿಯಿಂದ ನೋಡ್ಕೊಳ್ಳೋದು ಮುದ್ದು ಮಾಡೋದು ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕಾಗಿನೇ ನಮ್ಮಿಂದ ದೂರ ಹೋದ. ಸಾನ್ವಿ ಮನೇಲಿದ್ರೆ ನಾನು ನಮ್ಮನೆಗೆ ಕಾಲಿಡಲ್ಲ ಅಂದ. ಅದಕ್ಕೋಸ್ಕರ ನಾವು ಸಾನ್ವಿನ ಮದುವೆ ಮಾಡಿ ಕಳಿಸ್ತೀವಿ ಅಂತ ಸುಳ್ಳು ಮದುವೆ ನಾಟಕ ಮಾಡಿ ಸಾನ್ವಿನ ಗಂಡನ ಮನೆಗೆ ಕಳ್ಸಿದ್ವಿ ಅಂತ ಸುಳ್ಳು ಹೇಳಿದ ನಂತರ ಅವನು ಮನೆಗೆ ಬಂದಿದ್ದು. ಸಾನ್ವಿನೇ ತಾನು ಮನೆ ಕೆಲಸದವಳಾಗಿ ಇರ್ತೀನಿ ಅಂತ ನನ್ನ ಸ್ವರ್ಣನ ಒಪ್ಪಿಸಿ ರಾಣಿಯಾಗಿ ಇರಬೇಕಾದವಳು ಮನೆ ಕೆಲಸದವಳಾಗಿದ್ಲು. ವಿಕ್ರಮ್ಗೋಸ್ಕರ ನಮಗೋಸ್ಕರ ಅವಳು ಮಾಡಿರೋ ತ್ಯಾಗ ತುಂಬಾ ದೊಡ್ಡದು. ಆದ್ರೆ ಈ ವಿಷಯ ಎಲ್ಲ ಇವನಿಗೆ ಗೊತ್ತಾದ ಮೇಲೂ ಅವಳ ಬಗ್ಗೆ ಒಂದು ಚೂರು ಕರುಣೆ ಇಲ್ಲ. ಆ ಹುಡುಗಿ ಬೆಲೆ ಗೊತ್ತಿಲ್ಲ ಎಂದಾಗ ಸುಶೀಲಾ ಆಕಾಶ್ ಅನುಕಂಪದಿಂದ ಸ್ವರ್ಣ ರಾಮು ಕಡೆ ನೋಡಿದರು. ಮುಂದೇನು ವಿಕ್ರಮ್ ಬಗ್ಗೆ ಮನಸ್ಸಲ್ಲಿ ಅಸಮಾಧಾನ ತುಂಬಿಕೊಂಡಿರೋ ಸ್ವರ್ಣ ರಾಮು ವಿಕ್ರಮ್ ಮನಸ್ಸನ್ನ ಅರ್ಥ ಮಾಡ್ಕೋತಾರ ತಿಳ್ಕೊಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಈ ಕತೆ ನಿಮಗೆ ಹೇಗೆ ಅನಿಸಿತು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ, ದಯವಿಟ್ಟು ಪ್ರೋತ್ಸಾಹಿಸಿ. ಧನ್ಯವಾದಗಳು.